ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತಿನ ಹೋರಾಟ ಬಳ್ಳಾರಿ ನಗರದಲ್ಲಿ ಬಹಳಷ್ಟು ಕಡೆ ಗ್ಯಾಂಬ್ಲಿಂಗ್ ಆಗ್ತಾ ಇದೆ, ಇಲ್ಲಿಗಲ್ ಗ್ಯಾಂಬ್ಲಿಂಗ್ ನಡೀತಾ ಇದೆ, ಡ್ರಗ್ ದಂಧೆ ಜಾಸ್ತಿ ಆಗಿದೆ. ಸದನದಲ್ಲಿ ಕೇಳಿದಾಗೆ ನಮಗೆ ಪ್ರಶ್ನೆ ಗೃಹ ಮಂತ್ರಿ ಹೇಳ್ತಾರೆ ಕಡಿಮೆ ಆಗ್ತಾ ಇದಾವೆ ಡ್ರಗ್ ಇಂದು ಅಂತ, ಬಟ್ ಬಳ್ಳಾರಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಬಳ್ಳಾರಿಯಲ್ಲಿ ರೋಡ್ಸ್ ರೋಡ್ ನೋಡ್ರಿ ಏನ್ ಪರಿಸ್ಥಿತಿ ಇದೆ. ಪ್ಲಸ್ ಮೊನ್ನೆ ಅಧಿವೇಶನದಲ್ಲಿ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಏನು ಬಿಲ್ ತಂದಿದ್ದಾರೆ, ಅದ್ರ ವಿರುದ್ಧ ನಾವೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಮಾಡಿ ಇಲ್ಲಿಂದ ಜಿಲ್ಲಾಧ್ಯಕ್ಷರ ಆಫೀಸಿಗೆ ಹೋಗಿ ಒಂದು ಮೆಮೊರಾಂಡಮ್ ಕೊಡ್ತೀವಿ ನಾವು. ಅಕ್ಕಿದ ನನಗೆ ಒಂದು ಮೆಸೇಜ್ ನಿಮ್ಮ ಇವರು ಪತ್ರಕರ್ತರ ಹಾಕಿದ್ದು ವಿಡಿಯೋ. ಅಕ್ಕಿದಂದೆ ಅದೇ ನಿಮ್ ಕಡೆಯಿಂದ ಒಬ್ರು ನನಗೆ ಕಳಿಸಿದ್ರು, ಯಾವ್ದೋ ಚಾನಲ್ ಅವರು ರೆಡ್ ಹ್ಯಾಂಡ್ ಆಗಿ ಅಕ್ಕಿ ಗಾಡಿ ಗೋಡೌನ್ ಇಂದ ಎತ್ಕೊಂಡು ಹೋಗೋದನ್ನ ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡಿದ್ಮೇಲೆ ಅವಾಗ ಕೆಲವು ಜನ ನಾವು ಬಳ್ಳಾರಿ ಸಿಟಿ MLA ಕಡೆಯವರು ಅಂತ ಹೇಳ್ಕೊಂಡು ಬಂದು ಅವ್ರಿಗೆ ಬ್ರೈಬ್ ಕೂಡ ಕೊಡಕ್ಕೆ ಆಫರ್ ಮಾಡಿದ್ದಾರೆ. ಅದು ನನಗೆ ವಿಡಿಯೋ ಬಂದಿತ್ತು ಅಂತ. ನೀವೇನ್ ಮಾಡ್ತೀರಿ? ಅದು ಯಾರೋ ವಿಡಿಯೋ ಕಳಿಸಿ ಏನ್ ಮಾಡ್ತಾರೆ? ನಿಮ್ದೇ ಪಾತ್ರ, ನಿಮ್ ಪಾತ್ರ ಬೇಕಲ್ಲ. ನಾವು ಹೋರಾಟ ಮಾಡ್ತಾ ಇದೀವಲ್ಲ, ಇನ್ನೇನ್ ಮಾಡ್ಬೇಕು ನಾವು ಹೇಳ್ರಿ? ನಾವೇನ್ ಇದ್ರಾಗ ಇಲ್ಲ ಈಗ ಪವರ್ಗೆ MLC ಇದ್ದೀರಿ ಸರ್? MLC ಇದ್ದೀರಲ್ಲ ಸರ್? ಬಳ್ಳಾರಿ ಜಿಲ್ಲೆಯಲ್ಲಿರೋ ಏಕೈಕ ನಾನು ಬೇಕಾದಷ್ಟು ಮಾತಾಡ ಆಯ್ತವಲ್ಲೇ ಸದನದಲ್ಲಿ. ಏನ್ ಮಾಡ್ತೀರಿ? ಎಲ್ಲರೂ ಏನ್ ದಪ್ಪ ಚರ್ಮದವ್ರು ಆಗ್ಬಿಟ್ಟಾರ, ಏನ್ ಮಾಡ್ತೀವಿ? ಯಾರಾದ್ರೂ ಏನಾದ್ರೂ ಗಮನಕ್ಕೆ ತಗೊಳ್ತಾರ? ಎಲ್ಲ ಕಡೆ ಮಾತಾಡಿದೀನಿ, ಕರಪ್ಷನ್ ಬಗ್ಗೆ ಮಾತಾಡಿದೀನಿ, ಎಲ್ಲ ಮಾತಾಡಿದೀನಿ. ಗಲ್ಲಿಗಳಲ್ಲಿ ಯಾವ ಒಳ್ಳೆಯ ಕಾರ್ಯಗಳು ನಡಿಬೇಕಾಗಿತ್ತು ಯುವಕರಿಗೆ ಮನೆಗೆ, ಅದನ್ನ ಬಿಟ್ಟು ಇವತ್ತು ಎಲ್ಲ ಕಡೆ ದಂಧೆ ಅಂತರ್ಬಾರ್ ಇಸ್ಪೇಟನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ಮತ್ತು ಓಸಿ ಮಟ್ಕವಂತೂ ಓಣಿಯಲ್ಲಿ ಗಲ್ಲಿಗಳಲ್ಲಿ ನಡೀತಾ ಇದೆ. ಮೂರನೇದು ಗಾಂಜಾ ಚರಸ್ ಮಾರಾಟ ಅತಿ ಹೆಚ್ಚು ಬಳ್ಳಾರಿಯಿಂದ ಕೆಲವು ಪ್ರವಾಸೋದ್ಯಮ ಇಲಾಖೆಗಳಿಗೆ ಹೋಗ್ತಾ ಇದೆ. ಇಲ್ಲಿನ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ ಮತ್ತು ಪೊಲೀಸ್ ಇಲಾಖೆ ಯಾಕೆ ಸುಮ್ಮನೆ ಕೂತಿದೆ ನನಗೆ ಅರ್ಥ ಆಗ್ತಿಲ್ಲ. ಇದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ಇದ್ರ ಜೊತೆಯಲ್ಲಿ ಯಾವ ಗೋಡನಲ್ಲಿ ಬಡವರಿಗೆ ಅಕ್ಕಿಯನ್ನ ಕೊಡಬೇಕಾಗಿತ್ತು, ದವಸ ಧಾನ್ಯಗಳನ್ನ ಬಡವರಿಗೆ ನೀಡಬೇಕಾಗಿತ್ತು, ಇವತ್ತು ಕಾಳಸಂತೆಯಲ್ಲಿ ಅದಕ್ಕೆ ಪಾಲಿಶ್ ಹೊಡೆದು ರಾಜಾರೋಷವಾಗಿ ಕೆಲವರು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅವು ಬೇರೆ ಕಡೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ನೀವೆಲ್ಲರೂ ಕೂಡ ವಿಡಿಯೋಗಳನ್ನ ತುಣುಕುಗಳನ್ನ ನೋಡ್ತಾನೆ ಇದ್ದೀರಿ. ಕೆಲವರು ಪತ್ರಕರ್ತರು ನಮಗೆ ಕೇಳಿದ್ರು ಯಾಕೆ ಹೋರಾಟ ಮಾಡಲ್ಲ ಅಂತ ಹೇಳಿದ್ರೆ, ಒಂದೊಂದು ತಾಸಿಗೆ ಒಂದೊಂದು ಹಗರಣ ಬರ್ತಾ ಇದೆ. ಒಂದೊಂದು ತಾಸಿಗೆ ಒಂದೊಂದು ಹಗರಣ ಬಳ್ಳಾರಿಯಲ್ಲಿ. ಒಂದೊಂದು ತಾಸಿಗೂ ಹಗರಣ ಅಂತ ಹೇಳಿದ್ರೆ ಹೋರಾಟ ಮಾಡೋದಕ್ಕೆ ಸಮಯ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಅಷ್ಟು ಹೋರಾಟದಕ್ಕಿಂತನೂ ನಿಮಗೆ ಗೊತ್ತಿರಲಿ ಹಗರಣಗಳೇ ಜಾಸ್ತಿ ಆಗಿದೆ. ಹಾಗಾಗಿ ಇಂಥ ಲಜ್ಜೆಗೆಟ್ಟ ಸರ್ಕಾರ, ಇಂಥ ಒಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಹಿಂದೆಂದೂ ನಾವು ಬಳ್ಳಾರಿಯಲ್ಲಿ ನೋಡಿರ್ಲಿಲ್ಲ. ಅದಕ್ಕೆ ಇವತ್ತು ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ನಮ್ಮ ವಿರೋಧ ಪಕ್ಷದ ಮಹಾನಗರ ಪಾಲಿಕೆಯ ಸದಸ್ಯರು, ನಮ್ಮ ಹಿರಿಯ ಮುಖಂಡರು, ತಾಯಂದ್ರು ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕರಿಗೆ ನಾವು ಕರೆ ಕೊಟ್ಟಿದ್ದೀವಿ. ಇದನ್ನ ವಿರೋಧಿಸಬೇಕು ಮತ್ತು ನಾವೆಲ್ಲರೂ ಕೂಡ ಇದನ್ನ ರಸ್ತೆಗೆ ಬಂದು ನಾವೆಲ್ಲರೂ ಕೂಡ ಧಿಕ್ಕಾರ ಕೂಗಬೇಕು. ಪೊಲೀಸ್ ಇಲಾಖೆ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಅನ್ನೋದು ನನಗೆ ಒಂದು ಪ್ರಶ್ನೆ ಅಂತ ಕಾಡ್ತಾ ಇದೆ. ಅದಕ್ಕೆ ವಿರೋಧ ಪಕ್ಷದ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ನಾಳೆ ಮಹಾನಗರ ಪಾಲಿಕೆಯ ಸದನದಲ್ಲಿ ಅವ್ರು ಮಾತಾಡೋರು ಇದ್ದಾರೆ, ಇದನ್ನ ವಿರೋಧಿಸ್ತಾ ಇದ್ದಾರೆ, ವಾಕೌಟ್ ಮಾಡ್ತಾರೆ ಮಹಾನಗರ ಪಾಲಿಕೆಯಲ್ಲಿ ಕೂಡ. ಆದರೆ ಇಂಥ ದುರಾಡಳಿತವನ್ನ ದಯಮಾಡಿ ಯಾವ ಒಂದು ರಾಜಧರ್ಮವನ್ನ ಪಾಲಿಸಬೇಕಾಗಿರುವಂತ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಈ ರಾಜಧರ್ಮವನ್ನ ಬಿಟ್ಟು ಆ ಧರ್ಮವಾಗಿ ನೀವು ನಿಂತುಕೊಂಡ್ರೆ ಇದಕ್ಕೆ ಜನ ಒಳ್ಳೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ
ನಾವು ಯಾರು ಮರಿಬಾರ್ದು. ಹಾಗಾಗಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾವು ಒಂದು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.